ಒಲವೇ ಜೀವನ ಸಾಕ್ಷಾತ್ಕಾರ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನೇ ಎಷ್ಟೊಂದು ಖುಷಿಯಾಗಿ ಆಡ್ಕೊಂಡ್ ಬರ್ತಾ ಇದ್ಯಾ? ಸರ್ ಹಾಡ್ತಾ ಹಾಡ್ತಾ ಕೆಲಸ ಮಾಡ್ತಾ ಇದ್ರೆ ಜೀವನ ಒಂದು ಸಾಕ್ಷಾತ್ಕಾರ ಆಗ್ಬಿಡುತ್ತೆ ಸರ್. ನೀನ್ ಇಷ್ಟೊಂದು ಖುಷಿಯಾಗಿ ಆಡ್ತಾ ಇರೋದ್ ನೋಡಿದ್ರೆ ಎಲ್ಲಾದ್ರೂ ಡೌಲ್ ಬಿದ್ದೀನೋ ಅಂತ ಅನಿಸ್ತಾ ಇದೆ. ಅಯ್ಯಯ್ಯೋ, ಡವ್ ಹೊಡಿಯೋಸ್ ದೊಡ್ಡವ್ ನಾನು ಆಗಿಲ್ಲ ಸರ್. ಡವ್ ಹೊಡಿಯೋ ಧೈರ್ಯನೂ ನನಗಿಲ್ಲ ಸರ್. ಅಲ್ಲಯ್ಯ, ಇಷ್ಟು ವಯಸ್ಸಾದ್ರೂನ ಇನ್ನೂ ಒಂದು ಹುಡುಗಿನ ಲವ್ ಮಾಡಿಲ್ಲ ಅಂತ ಹೇಳ್ತಾ ಇದೀಯಲ್ಲ, ನೀನ್ ಯಾವ ಸಿಮೆ ಗಂಡಸಯ್ಯ? ಸಾರ್ ಲವ್ ಬಗ್ಗೆ ಜ್ಞಾಪಿಸ್ಬೇಡಿ ಸಾರ್. ಜ್ಞಾಪಿಸಿದ ತಕ್ಷಣ ಜ್ಞಾಪಕ ಬರುತ್ತೆ ಸರ್. ಏನೇ ಅದು? ಸಣ್ಣ 1998ನೇ ಇಸ್ವಿ ಒಂದು ದಿನ. ಏನೋ ನಿನ್ನೆ ಗೋಲಿ ಆಡಕ್ ಬಂದೇ ಇಲ್ಲ? ಇಲ್ಲ ಗುರು, ನಿನ್ನೆ ಟೈಮ್ ಬಾಂಬ್ ಅಂತ ಒಂದು ಸಿನಿಮಾಗ ಹೋಗಿದ್ದೆ. ಅದ್ರಲ್ಲಿ ಒಂದು ಸಾಂಗ್ ಇದೆ. ಯಾವ್ದು ಗುರು? ಲೋಫರ್ಗಳ ಚಪ್ಪಲಿ ಇಟ್ಬೇಕಾ? ಯಾವ ತಪ್ಪ್ಯಾಕ? ಹಿಂದೆ ಬಿದ್ದು ಚುಡಾಯಿಸ್ತಿರಲ್ಲ, ನಿಮ್ಗೆ ಅಕ್ಕ ತಂಗಿರಿಲ್ವಾ? ಮಾಡ್ತೀನಿ ತಡೀರಿ. ಇದು ಒಳ್ಳೆ ಕತೆ ಆಯ್ತಲ್ಲ, ಅಂಬಾಸಿವ ಅಂತ ನಾವ್ ಹೋಗ್ತಾ ಇದ್ರೆ ಪಿಟಿಂಗು. ಅಂಕಲ್ ಅಂಕಲ್, ಆ ಬೇವರ್ಸಿಗಳು ಆಗ್ಲಿಂದ ನನ್ ಹಿಂದೆ ಬಿದ್ದು ಚುಡಾಯಿಸ್ತಾ ಇದಾರೆ. ಏನ್ ಅನ್ಯಾಯ ಏನಪ್ಪ ಇದು? ಏಯ್ ಬರ ಇಲ್ಲಿ. ಯಾಕೋ ಅಣ್ಣ ಕರೀತಾವ್ರೆ? ಏನೋ ಹುಡುಗಿನ ಚುಡಾಯಿಸ್ತೇನೋ? ಏನಾಯ್ತು? ಆ ಮೀಸೆ ಮಾವ ತದಕದ್ನ 2 ನಿಮಿಷ ಕಂಟಿನ್ಯೂ ಮಾಡಿದಿದ್ರೆ ನಮ್ಮಪ್ಪ ಕುಂಬಾರಪೇಟೆಗೆ ಹೋಗಿ ಮಡಿಕೆ ಕುಡಿಕೆ ರೆಡಿ ಮಾಡ್ಕೋಬೇಕಾಯ್ತು. ಮಡಿಕೆ ಕುಡಿಕೆ ಏನಕ್ಕೋ? ನನ್ ತಿಥಿ ಮಾಡಕ್ಕೆ. ಹಾಗಾದ್ರೆ ಇದುವರೆಗೂ ನಿನ್ ಲೈಫ್ ನಲ್ಲಿ ಯಾವ ಹುಡುಗಿ ಜೊತೆಗೂ ಲವ್ ಒಟ್ ಫಸ್ಟ್ ಸೈಟ್ ಅಂತಾರಲ್ಲ, ಅದ ಹಾಗೆ ಇಲ್ವಾ? ಆಯ್ತು. 4ನೇ ತಿಂಗಳು 3ನೇ ತಾರೀಕು 9:56 ಸರಿಯಾಗಿ ನನ್ ಡವ್ ದರ್ಶನ ಆಯ್ತು. ನಿನ್ ಪ್ರೀತಿ ವಿಷಯನ ಹುಡುಗಿ ಹತ್ರ ಹೇಳ್ದೇನೋ? ಇಲ್ಲ. ಯಾಕೆ? ಯಾಕೆ ಅಂದ್ರೆ ಪ್ರೀತಿ ಅನ್ನೋದು ಭಗವಂತನ ಭಾಷೆ, ಪ್ರಕೃತಿ ಸೂತ್ರ. ಅದ್ರ ಜೊತೆ ಅಷ್ಟೊಂದು ಸುಲಭ ಮಾತಾಡಕ್ ಆಗಲ್ಲ. ಸೂಪರ್ ಆಗಿ ಹೇಳ್ದೆ. ಅದ್ ಸರಿ, ಇಷ್ಟಕ್ಕೂ ಆ ಹುಡುಗಿ ಯಾರು? ಆ ಹುಡುಗಿ ಪ್ರೀತಿ ಸಿಕ್ತಾಗ ಹೇಳ್ತೀನಿ. ಸುಮ್ನೆ ಯಾಕೆ ಅಪಪ್ರಚಾರ ಮಾಡ್ಲಿ? ಅದ್ ಸರಿ, ಮ್ಯಾನೇಜರ್ ಏನು ಜವಾನನ್ನ ಲವ್ ವಿಚಾರ ಮಾತಾಡ್ತಾ ಇದ್ದೀರಾ? ಪ್ರೀತಿ ವಿಷಯ ಮಾತಾಡೋದಕ್ಕೆ ದಿವಾನ ಆದ್ರೇನು, ಜವಾನ ಆದ್ರೇನು? ಒಪ್ಪಿಕೊಂಡೆ ವೆಂಕಟೇಶ ಆಲಿಯಾಸ್ ಕೋಳಿರಾಮ. ಸಾರಿ. ಲೈ ವೈಕುಂಠ, ಅದೇನೇ ಇರ್ಲಿ, ನಿನ್ನ ಪ್ರೀತಿ ಸತ್ಯನೇ ಆಗಿದ್ರೆ ಆ ಹುಡುಗಿ ಹತ್ರ ಹೋಗಿ ಹೇಳ್ಬಿಡು. ಅವನಿ ಹೇಗೆ ಆಡಿಸ್ತಾನೋ ನೋಡೇ ಬಿಡೋಣ. ನೀವು ಅಕೌಂಟ್ ಅಲ್ಲಿ ಹೋಗಿ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮೇಡಮ್, ಎಸ್, ಇಫ್ ಯು ನೋ ಮಿಸ್ಟೇಕ್ ಒಂದು ಪರ್ಸನಲ್ ಕ್ವಶನ್ ಕೇಳಲ್ಲ? ಕೇಳಿ. ನಿಮ್ಗೆ ಯಾರ ಬಾಯ್ ಫ್ರೆಂಡ್ ಇದ್ದಾರಾ? ಅದನ್ನ ಕಟ್ಕೊಂಡು ನಿಂಗೇನಾಗ್ಬೇಕು? ಏನಿಲ್ಲ, ಯಾರು ಇಲ್ಲ ಅಂದ್ರೆ ಒಂದು ಅಪ್ಲಿಕೇಶನ್ ಹಾಕೋಣ ಅಂತ. ಬಿಳಿ ಪಾರಿವಾಳನ್ ಲವ್ ಮಾಡಕ್ಕೆ ಕರಿಕಾಗೆ ಅಪ್ಲಿಕೇಶನ್ ಹಾಕ್ದಾಗಾಯ್ತು. ತಗೋ, ಈ ಫೈಲ್ ನ ಮ್ಯಾನೇಜರ್ ಕೊಟ್ಬಾ. ನನ್ನನ್ನ ಬ್ಲಾಕ್ ಕಾಗೆ ಅಂತ ಇದ್ದೀರಾ? ರೇ, ಈ ಕಾಗೆನೆ ರೀ ಬ್ಯಾತಾಳ ತರ ಪ್ರಭಾಕರ ನಿಮ್ಮನ್ನ ರೇಪ್ ಮಾಡಕ್ ಬಂದ ಕಾಪಾಡಿದ್ದು. ಡೋಂಟ್ ಫರ್ಗೆಟ್. ನೋಡು, ಹುಡುಗರು ಯಾಕೆ ಹುಡುಗಿರ ಹತ್ರ ಹೀರೋಯಿಸಂ ತೋರಿಸ್ತಾರೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಮೊದ್ಲು ಜಾಗ ಖಾಲಿ ಮಾಡು. ಫ್ರೆಂಡ್ಸ್, ಏನಿ ಮಾನ ಮರ್ಯಾದೆ ಹರಾಜಾಗ್ತಾ ಇದ್ದಾಳೆ. ಈ ಹುಡುಗಿರ್ನ ಪಿಟಾಯಿಸೋದು ಬಹಳ ಕಷ್ಟ ಅಲ್ಲ? ಟ್ರೈ ಆಗಿ. ವೈಕುಂಠ ಬಾರ ಇಲ್ಲಿ. ಏನಪ್ಪ? ಇವತ್ತು ಗುಂಡೂರಾಯರದು ಪುಣ್ಯತಿಥಿ ಇದೆ, ನಾನ್ ಅಲ್ಲಿಗೆ ಹೋಗ್ಬೇಕು. ಈ ತಿಥಿನ ನೀನ್ ಮುಗಿಸ್ಬಿಟ್ಟು. ಅಪ್ಪ, ಇವತ್ತು ಭಾನುವಾರ, ನಾನು ಫ್ರೀ ಆಗಿರ್ಬೇಕು. ನಾನು ಏನು ಮಾಡಲ್ಲ ಇವತ್ತು. ಮಾಡಲ್ಲ ಅಂದ್ರೆ ಬಟ್ಟೆ ಬಗ್ದು ಬಿಡ್ತೀನಿ. ಹುಚ್ಚು ಮುಂಡೆ ಮಗನೇ, ಮುಚ್ಕೊಂಡು ಕೆಲಸ ಶುರು ಹಚ್ಕೋ. ಮಾಡಲ್ಲ ಅಂದ್ರೆ ನೀನ್ ಎಲ್ಲಿ ಬಿಡ್ತೀಯ? ಮಾಡ್ತೀನಿ, ಆದ್ರೆ ಒಂದು ಕಂಡೀಷನ್. ಏನಪ್ಪಾ ನಿನ್ ಏರ್ ಕಂಡೀಷನ್ಗಳು? ಏನಿಲ್ಲ, ಒಂದು ಕನ್ನಡ ಸಿನಿಮಾಗೆ ಹೋಗ್ಬೇಕು. ಸ್ವಲ್ಪ ಡಾಲರ್ಸ್ ಅಂತ ತಳ್ತೀಯಾ? ಆಯ್ತಪ್ಪ, ಇಲ್ಲಿ ಬರೋ 4ನೇ ಒಂದು ಭಾಗ ನೀನೇ ತಗೊಂಡ್ಬಿಡಯ್ಯ. ಆಯ್ತು ಬಿಡು. ತಿಥಿ ಫಾದರ್. ಅಮ್ಮ ನಾರಾಯಣ, ಶೆಡ್ಗೆ ಹೋಗಿದ್ ಯಾರು ಶಿವ? ನಮ್ ತಾತ. ವಯಸ್ಸು ಎಷ್ಟಾಗಿತ್ತು? 80. ನ್ಯಾಚುರಲ್ ಡೆತ್, ಅನ್ಯಾಚುರಲ್ ಡೆತ್? ಸೂಸೈಡ್. ಸೂಸೈಡ? 80ನೇ ವಯಸ್ಸಲ್ಲಿ ಸೂಸೈಡ್ ಯಾಕೆ ಮಾಡ್ಕೊಂಡ್ರು? ಏಡ್ಸ್ ಬಂದಿತ್ತು. ಏಡ್ಸಾ? ಏಡ್ಸ್ ಗಿರಾಕಿಗೆ ತಿಥಿ ಮಾಡಿದ್ರೆ ನಮಗೂ ಏಡ್ಸ್ ಬರೋ ಪ್ರೋಗ್ರಾಮ್ ಇದೆ. ನಮ್ಮ ಅಪ್ಪನಿಗಂತೂ ಬುದ್ಧಿಲ್ಲ. ಸಾರಿ, ಎಕ್ಸ್ಕ್ಯೂಸ್ ಮೀ. ಮನೆ ಹಾಳಾಗೋಗ. ಅಯ್ಯೋ, ನನ್ ಮನ್ಸನ್ನೇ ಕತ್ಬಿಟ್ಟಿಯಲ್ಲೋ ಕರಿ ಮನ್ಮತ. ಅಯ್ಯೋ ಬಿಡು ವೈಕಿ. ಅಯ್ಯೋ, ಯಾರಾದ್ರೂ ನೋಡ್ಬಿಡ್ತಾರೆ. ಬಿಡು ನನ್ನ. ಏನೈತೆ? ಮನ್ಮತ, ವೈಕುಂಠ ಅಂತ ಏನೇನೋ ಹೇಳ್ತಿದ್ಯಲ್ಲೇ? ತಗರಿ ತರಿ ತರಿ. ನೀವೇ ಆಗಿರೋ ಕಿವಿನಲ್ಲಿ ಕಡ್ಡಿ ಹಾಕಿದ್ರೆ ಏನ್ ಆನಂದವಾಗುತ್ತೆ. ಕೆರ್ಕೊಳ್ಳೋದ್ರು ಏನ್ ಮಜಾ ಇದೆ. ಗಾಡಿಸ್ ಗ್ರೇಟು. ಎಡ್ಕಲ್ ಗುಡ್ಡ ಇಲ್ಲಿ ಯಾಕೆ ಬಂತು? ತಗೊಳ್ಳಿ. ಏನಮ್ಮ ಅದು? ಲವ್ ಲೆಟರ್. ನಮಗ್ ಲವ್ ಮಾಡಕ್ ಬರೋದಿಲ್ಲ. ಬೇರೆ ಯಾರಾದ್ರೂ 5-6 ಜನ ನೀವೇ ನೋಡ್ಕೊಂಬಿಡಿ. ಅಯ್ಯ, ನಾನೇ ಯಾಕ್ರಿ ನಿಮ್ಮನ್ ಲವ್ ಮಾಡ್ಲಿ? ಅದು ಈ ಮೂತಿ ನೋಡಿ ತಲೆ ಕೆಟ್ಟವ್ರು ಮಾಡ್ತಾರೆ ಅಷ್ಟೇ.
ಈ ಫಿಗರ್ಗೆ ತಲೆ ಕಡಿಸ್ಕೊಂಡಿರೋ ಹುಚ್ಚಿ ಯಾರು ಲವ್ ಲೆಟರ್ ಕೊಟ್ಟಿದ್ದು? ನೀವು ರೀಲ್ ಬಿಡ್ತಾ ಇಲ್ಲ ತಾನೇ? ಹೋಗಿ ಅವ್ರನ್ನೇ ಕೇಳಿ, ಲವ್ ಮಾಡ್ತಿರೋದು ರೀಲಾ ರಿಯಲಾ ಅಂತ. ತಗೊಳ್ಳಿ. ಸರ ಪ್ರೀತಿಯ ಕರಿ ಮನ್ಮಥನಿಗೆ ಏನ್ ಮುದ್ದಾಗಿ ಬರ್ದಿದ್ದಾಳೆ. ರಾಘವೇಂದ್ರ ಅವತ್ ನೋಡಿದ್ರೆ ಮಕ್ಕ ಕೂಗುದ್ಲು, ಇವತ್ತು ನೋಡಿದ್ರೆ ಪ್ರೀತಿ ಮಾಡ್ತಾ ಇದ್ದಾಳೆ. ಯಾವಾಗ ಎಲ್ಲಿ ಯಾರಿಗೆ ಏನಾಗುತ್ತೆ ಅಂತ ಹೇಳಕ್ಕೆ ಆಗೋದಿಲ್ಲಲ್ಲ. ಇದು ನಿಜನಾ ಇಲ್ಲ ಭ್ರಮೇನಾ? ಅದು ನಿನ್ನಾಣೆಗೂ ನಿಜ ಕಣೋ. ನಿನಗೂ ನನಗೂ ಯಾವ್ದ್ರಲ್ಲೂ ಸಮ ಇಲ್ಲ. ನೀನ್ ನಿಜವಾಗ್ಲೂ ಲವ್ ಮಾಡ್ತಾ ಇದ್ಯಾ ಇಲ್ಲ ರೀಲ್ ಗೀಲ್ ಬಿಡ್ತಾ ಇದ್ಯಾ ಬಿಳಿ ಹುಡುಗಿ? ನಿಜವಾಗ್ಲೂ ಪ್ರೀತಿಸ್ತಾ ಇದೀನೋ ಕರಿ ಹುಡ್ಗ. ಯಾಕ್ ಗೊತ್ತಾ? ಭಗವಂತ ಎಲ್ಲಾರ್ಗೂ ಒಳ್ಳೇದ್ ಬೇಡಪ್ಪ. ಪ್ರಮಾಣ ಮಾಡೆ ಮಾಡೆ, ನಾನು ನಿನ್ ಗಂಡ ಹೇಳ್ತಾ ಇದ್ದೀನಿ. ಮಾಡೆ, ಸಾಯಲ್ಲ ಅಂತ ಪ್ರಮಾಣ ಮಾಡು. ನಾನ್ ನಿನ್ ಜೊತೆ ಬದುಕಿರ್ಬೇಕು ಅಂತ ಪ್ರಮಾಣ ಮಾಡು. ಏನ್ ಮುಖ ನೋಡ್ತಿದ್ಯಾ? ಮಾಡೆ, ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ ನಿನ್ಗೆ? ಗಂಡನ ಮಾತಿಗೆ ಮರ್ಯಾದೆ ಅಲ್ವಾ? ಪ್ರಮಾಣ ಮಾಡೆ, ಈ ವಿಷಯ ನಿಮ್ ಮನೆಗೆ ತಿಳಿಸೋಲ್ಲ ಅಂತ ಪ್ರಮಾಣ ಮಾಡು. ಗಂಡ ಹೇಳ್ದಂಗೆ ಕೇಳಕ್ಕಾಗಲ್ಲ ನಿನ್ಗೆ? ಬೇಡ ಯಾಕೈನಾ, ಏನಮ್ಮ ಇದು? ದೇವ್ರ ಮುಂದೆ ನಿಲ್ಲಿಸ್ಕೊಂಡು ಇವನು ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದಾನೆ. ಅಣ್ಣ, ತಾಳಿ ಕಟ್ಟಿರೋ ಈ ಗಂಡ ಹೇಳ್ತಿದ್ದಾನೆ ವರದಕ್ಷಿಣೆ ತರೋಕಂತೂ ಯೋಗ್ಯತೆ ಇಲ್ಲ. ನಮ್ ಬಾಸ್ ಹತ್ರ ಒಂದೇ ಒಂದು ದಿನ ರಾತ್ರಿ ಮಲಗಿದ್ರೆ ಕಾರು ಬಂಗ್ಲೆ ಪ್ರಮೋಷನ್ ಎಲ್ಲ ಸಿಗುತ್ತೆ. ಈ ವಿಷಯ ಯಾರಿಗೂ ಹೇಳ್ಬಾರ್ದು, ಆತ್ಮಹತ್ಯೆನೂ ಮಾಡ್ಕೋಬಾರ್ದು ಅಂತ ಕರ್ಕೊಂಡ್ ಬಂದಿದ್ದಾನೆ ಈ ದೇವ್ರ ಹತ್ರ. ಅಯ್ಯೋ ಪಾಪಿ ನನ್ನ ಮಗನೇ, ನೀನೊಬ್ಬ ಗಂಡಸ. ಮಾನ ಮರ್ಯಾದೆ ಇದೆಯಾ ನಿನಗೆ? ಅಣ್ಣ ಬೇಡ ಅಣ್ಣ, ಬೇಡ. ಈ ತಾಳಿಗೋಸ್ಕರನಾದ್ರೂ ಅವ್ರನ್ನ ಬಿಟ್ಬಿಡಿ, ಅವ್ರನ್ನ ಕ್ಷಮಿಸ್ಬಿಡಿ. ಇಲ್ಲಮ್ಮ, ಇಂಥ ಬೇವರ್ಸಿ ನನ್ನ ಮಕ್ಕಳಿಗೆ ಏನ್ ಮಾಡಿದ್ರು ತಪ್ಪಿಲ್ಲ. ನೋಡ್ದೇನೋ ನಿನ್ನ ಕ್ಷಮಿಸುವಂತಾಳಲ್ಲ, ನಿನ್ನಂತ ತಲೆಡ್ಕೊಂಡು ಕ್ಷಮಿಸುವಂತಾಳಲ್ಲ. ಲೇ ನೋಡಮ್ಮ, ವರದಕ್ಷಿಣೆಗೋಸ್ಕರ ನಿನ್ನ ಸುಟ್ಟಾಕಕ್ ಬರ್ತಾರ ಅಂತ ನನ್ನ ಮಕ್ಕಳು. ಇವ್ರು ನಿನ್ನ ಸುಟ್ಟಾಕೋದಕ್ಕೆ ಮುಂಚೆ ರಾತ್ರಿ ನಿದ್ರೆ ಮಾಡ್ತಾ ಇರ್ತಾರಲ್ಲ, ಆಗ ಸೀಮೆಣ್ಣೆ ಹಾಕ್ಬಿಟ್ಟು ನನ್ನ ಮಕ್ಕಳು ನೀನೇ ಸುಟ್ಟಾಕ್ಬಿಡು. ನಾನು ಯಾಕೆ ಈ ಮಾತು ನಿನ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ವೇಳೆ ನೀನು ಸುಟ್ಟಾಕ್ಬಿಟ್ಟು ಜೈಲ್ಗೆ ಹೋದೆ ಅಂತ ಇಟ್ಕೋ, ಆ ಜೈಲಲ್ಲಿ ಇರೋದು 4 ಗೋಡೆ, ನಿನ್ ಗಂಡನ ಮನೇಲಿ ಇರೋದು 4 ಗೋಡೆ. ಇಲ್ಲಿ ನೀನ್ ಕಷ್ಟ ಅನುಭವಿಸೋ ಬದಲು ಅಲ್ಲಿ ನೀನ್ ಸುಖವಾಗಿರ್ಬೋದು ಅಂತ ಮಾತಾಡ್ತಾ ಇದ್ದೀನಿ. ಏನ್ರಪ್ಪ, ಬಾಲ್ಕನಿ, ಸೆಕೆಂಡ್ ಕ್ಲಾಸು, ಗಾಂಧಿ ಕ್ಲಾಸು, ದಯವಿಟ್ಟು ನೀವೆಲ್ಲ ದೊಡ್ಡ ಮನಸ್ಸು ಮಾಡ್ಬಿಟ್ಟು ಹೋಗಿ ವಿಕ್ಟೋರಿಯಾ ಹಾಸ್ಪಿಟಲ್ ನೋಡಿ. ವರದಕ್ಷಿಣೆ ಕೊಡಕ್ಕಾಗದೆ ವಿಲ ವಿಲ ಅಂತ ಮೈ ಮೇಲೆ ಸೀಮೆಣ್ಣೆ ಹಾಕೊಂಡು ಒದ್ದಾಡ್ತಾರ ಹೆಣ್ಮಕ್ಳು, ಅವ್ರ ಕಟ್ಟಾನ ನೋಡಿ. ಹೆಣ್ಮಕ್ಳೇ, ನೀವು ಬಂದು ವರದಕ್ಷಿಣೆ ಕಾಟಕ್ಕೆ ಯಾರು ಸುಟ್ಟಾಕ ಬಂದ್ರೆ ಅವ್ರನ್ನೇ ಹೋಗಿ ಸುಟ್ಟಾಕಿ ಅಂತ ಹೇಳ್ದಲ್ಲ. ಈ ಮಾತು ಕರೆಕ್ಟ್ ಆಗಿದ್ರೆ ನನ್ನ ಮಾತನ್ನ ನಂಬಿ, ಇಲ್ಲ ನಿಮ್ಮ ಕೇರಳ ತಗೊಂಡು ನಾನು ಬಂದೋಡಿರಿ. ಏಯ್, ಎಂತ ತಲೆಡ್ಕ್ರಯ್ಯ ನೀವೆಲ್ಲ. ನಿಮ್ಮ ಚಟನ ತೀರಿಸ್ಕೊಳ್ಳೋಕೋಸ್ಕರ ಹೋಗಿ ಹೋಗಿ ಹೆಣ್ಮಕ್ಳ ದೇವಸ್ಥಾನ ಕರ್ಕೊಂಡ್ ಬರ್ತಿರಲ್ಲ. ನಿನ್ನಂತ ನನ್ನ ಮಕ್ಕಳನ್ನ ನೋಡ್ತಾ ಇದ್ರೆ ಅಣ್ಣ, ಅವ್ರನ್ನ ಹೊಡಿಬೇಡ ಅಣ್ಣ. ಏನ್ ಅದೃಷ್ಟ ಮಾಡಿದ್ರೆ ನನ್ನ ಮಕ್ಕಳು ಗಂಡಸರು ನೀವು. ಜೀವನ ಪೂರ್ತಿ ಒಂದ್ ಹೆಣ್ಮಗಳು ನಿಮ್ಗೆ ಸಪೋರ್ಟ್ ಇದ್ದೇ ಇರ್ತಾಳಲ್ಲ. ಏಯ್, ಒಂದ್ ನಿಮಿಷ ನಾನು ಮುಂದೆ ನಿಂತ್ಕೊಬೇಡ, ಸಾಯ್ಸಾಕ್ಬಿಡ್ತೀನಿ. ಹೋಗ, ಅವಳ ಜೊತೆ ಚೆನ್ನಾಗಿ ಜೀವನ ಮಾಡೋಗ. ಹೋಗು.